ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು JDK ಗಾರ್ಡನಿಂಗ್ ಚಾನಲ್. ಇದು ಆಸ್ಟರ್ಡೈಸಿ ಗಿಡ, ಒಂದು ಸುಂದರವಾದಂತಹ ಹೂ ಕೊಡುವ ತೋಟದ ಗಿಡ. ಇದು ಆಸ್ಟರ್ ಫ್ಯಾಮಿಲಿಗೆ ಸೇರಿದ ಹೂವಿನ ಗಿಡ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಗಿಡವನ್ನು ಬೆಳೆಸೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಈ ಗಿಡವನ್ನು ಬೆಳೆಸೋದಕ್ಕೆ ಯಾವುದೇ ಕೇರನ್ನು ತೆಗೆದುಕೊಳ್ಬೇಕಾಗಿಲ್ಲ. ತುಂಬ ಈಸಿಯಾಗಿ ಈ ಗಿಡವನ್ನು ಚೆನ್ನಾಗಿ ಬೆಳೆಸ್ಕೊಳ್ಬಹುದು. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಬರುತ್ತೆ, ಬಿಳಿ, ವೈಲೆಟ್, ನೀಲಿ, ಪಿಂಕ್. ಹೀಗೆ ಸಿಂಗಲ್ ಪೆಟಲ್ ಹೂಗಳು ಬರುತ್ತೆ, ಹಾಗೆ ಡಬಲ್ ಪೆಟಲ್ ಹೂಗಳು ಕೂಡ ಬರುತ್ತೆ. ಇಲ್ಲಿ ನನ್ನ ಹತ್ರ ನೀಲಿ ಮತ್ತು ಬಿಳಿ ಬಣ್ಣದ ಆಸ್ಟರ್ಡೈಸಿ ಗಿಡಗಳಿದೆ. ಹೂಗಳು ತುಂಬ ಚೆನ್ನಾಗಿ ಬಿಟ್ಟಿದೆ, ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಇದು ವರ್ಷ ಪೂರ್ತಿ ಹೂವನ್ನು ಬಿಡುತ್ತೆ, ಆದರೆ ಸ್ಪ್ರಿಂಗ್ ಮತ್ತು ಮಾನ್ಸೂನಲ್ಲಿ ಮಾತ್ರ ಹೂಗಳು ಚೆನ್ನಾಗಿ ಮತ್ತು ಹೆಚ್ಚು ಬಿಡುತ್ತೆ. ಇದರಲ್ಲಿ ಹೂಗಳು ನೋಡಿ ಗಿಡದ ಕಾಂಡಗಳಲ್ಲಿ ಬಂದಿದೆ. ಇದು ಆಲ್ಮೋಸ್ಟ್ 1 ಅಡಿಗಿಂತಲೂ ಕೂಡ ಹೆಚ್ಚು ಉದ್ದ ಇದೆ. ಇದರಲ್ಲಿ ಸುಮಾರು 50ರಿಂದ 100 ಹೂಗಳು ಇದೆ. ಒಂದ್ಸಲ ಈ ಹೂಗೊಂಚಲು ಬಂದರೆ ಅದು 2ರಿಂದ 3 ವಾರಗಳ ಕಾಲ ಗಿಡದಲ್ಲಿ ಹಾಗೇ ಇರುತ್ತೆ. ನಂತರ ಅದು ಡ್ರೈ ಆಗಿಬಿಡುತ್ತೆ. ಆಗ ಅದರ ಕಾಂಡವನ್ನು ಕತ್ತರಿಸ್ಬಿಡಬೇಕು. ಯಾಕೆ ಅಂದರೆ ಅಲ್ಲಿ ಹೊಸ ಗಿಡಗಳು ಆ ಗಿಡದ ಬುಡದಲ್ಲಿ ಹುಟ್ಕೊಂಡಿರ್ತವೆ. ಗಿಡ ತುಂಬ ಹೆಲ್ದಿಯಾಗಿದ್ದರೆ ಇದರ ಕಾಂಡ ಮತ್ತು ಹೂಗಳ ಸಂಖ್ಯೆಯೂ ಕೂಡ ಹೆಚ್ಚಿರುತ್ತೆ. ಈ ಗಿಡದ ಬಗ್ಗೆ ಹೇಗೆ ಕೇರ್ ಮಾಡೋದು ಅನ್ನೋದಾದರೆ, ಈ ಗಿಡಕ್ಕೆ ಕೊಲ್ಯಾಂಚೋ ಮತ್ತು ವಿಂಕಾ ಗಿಡದ ತರಹ ಸ್ವಲ್ಪ ಅಸಿಡಿಕ್ ಸಾಯಿಲ್ ಅವಶ್ಯಕ. ಹಾಗಾಗಿ ಈ ಗಿಡಕ್ಕೆ ಪಾಟಿಂಗ್ ಮಿಕ್ಸನ್ನು ತಯಾರು ಮಾಡಬೇಕಾದ್ರೆ ಮಣ್ಣು, ಮರಳು, ಗೊಬ್ಬರ ಮತ್ತು ಕೊಕೊಪೀಟನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಪಾಟ್ಗೆ ಹಾಕಬೇಕು. ಸಗಣಿ ಗೊಬ್ಬರ ಹಾಕಿದ್ರೆ ಗಿಡ ತುಂಬ ಚೆನ್ನಾಗಿ ಹೂಗಳನ್ನು ಬಿಡುತ್ತೆ. ಈ ಗಿಡಕ್ಕೆ ಆಗಾಗ್ಗೆ ಗೊಬ್ಬರವನ್ನು ಹಾಕ್ತಾನೇ ಇರಬೇಕು, ಆದರೆ ಯಾವುದೇ ಕೆಮಿಕಲ್ ಫರ್ಟಿಲೈಸರನ್ನು ಹಾಕಬಾರ್ದು. ಈ ಗಿಡದ ಪಕ್ಕದಲ್ಲಿ ನೋಡಿ ಸಣ್ಣ ಸಣ್ಣ ಸಸಿಗಳು ಹುಟ್ಕೊಂಡಿದ್ದಾವೆ. ಆದ್ದರಿಂದ ಗೊಬ್ಬರವನ್ನು ಗಿಡಕ್ಕೆ ನಿರಂತರವಾಗಿ ಹಾಕ್ತಾ ಇರಬೇಕು. ಅಂದರೆ ಸಗಣಿ ಗೊಬ್ಬರ, ಬೇವಿನ ಹಿಂಡಿ, ಬೋನ್ ಮೀಲ್, ಹೀಗೆ ಯಾವುದಾದ್ರೂ ಗೊಬ್ಬರವನ್ನು ಪೌಡರ್ ರೂಪದಲ್ಲಿ ಆಗಲಿ ಅಥವಾ ಲಿಕ್ವಿಡ್ ಫರ್ಟಿಲೈಸರ್ ರೂಪದಲ್ಲಿ ಆಗಲಿ 15 ದಿನಕ್ಕೊಮ್ಮೆ ಗಿಡಕ್ಕೆ ಹಾಕ್ತಾ ಇರಬೇಕು. ಆಸ್ಟರ್ಡೈಸಿ ಗಿಡಕ್ಕೆ ಸೂರ್ಯನ ಶಾಖ ತುಂಬ ಅವಶ್ಯಕ. ಗಿಡದಲ್ಲಿ ಹೂಗಳು ಸುಂದರವಾಗಿ ಬರಬೇಕು ಅಂದರೆ ದಿನದಲ್ಲಿ 5ರಿಂದ 6 ಗಂಟೆಗಳ ಕಾಲ ಬಿಸಿಲು ಅವಶ್ಯಕ. ಮಧ್ಯಾಹ್ನದ ಬಿಸಿಲಿಗಿಂತ ಬೆಳಗಿನ ಬಿಸಿಲು ಗಿಡಕ್ಕೆ ತುಂಬ ಒಳ್ಳೆಯದು. ನೀರು ಹಾಕೋ ಬಗ್ಗೆ ಹೇಳೋದಾದರೆ, ಕೆಲವು ಸಲ ಗಿಡ ಬೇಗ ಹಾಳಾಗಿಬಿಡುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಗಿಡಕ್ಕೆ ಹೆಚ್ಚು ನೀರನ್ನು ಹಾಕೋದು. ಹಾಗೆಂತ ಕಡಿಮೆ ನೀರನ್ನು ಕೂಡ ಗಿಡಕ್ಕೆ ಹಾಕಬಾರ್ದು. ಮಣ್ಣಿನ ಮೇಲ್ಭಾಗ ಒಣಗಿದಾಗ ಮಾತ್ರ ಗಿಡಕ್ಕೆ ನೀರನ್ನು ಹಾಕಬೇಕು. ಆದರೆ ಪಾಟಿನ ಮಣ್ಣಿನಲ್ಲಿ ಯಾವಾಗಲೂ ಕೂಡ ತೇವಾಂಶವನ್ನು ಕಾಪಾಡಿಕೊಳ್ಬೇಕು. ಗಿಡದ ಎಲೆಗಳ ಮೇಲೆ ನೀರನ್ನು ಹಾಕಿಬಿಟ್ರೆ ಗಿಡ ಬೇಗ ಹಾಳಾಗಿಬಿಡುತ್ತೆ. ಅಂದರೆ ಎಲೆಗಳು ಕೊಳೆತು ಬಿಡ್ತವೆ. ಆಗ ಫಂಗಲ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ. ಆಗ ಗಿಡ ಬೇಗ ಹಾಳಾಗುತ್ತೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಎಲೆಗಳ ಮೇಲೆ ನೀರು ನಿಂತುಬಿಟ್ಟು ಗಿಡ ಕೊಳ್ತು ಹೋಗುತ್ತೆ. ಆಗ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಮಳೆಗಾಲದಲ್ಲಿ ಮಳೆ ನೀರು ಬೀಳದಂತಹ ಜಾಗದಲ್ಲಿ ನೀವು ಪಾಟನ್ನು ಇಡಬೇಕು. ಈ ಗಿಡಕ್ಕೆ ಫಂಗಲ್ ಇನ್ಫೆಕ್ಷನ್ 2 ಕಾರಣಗಳಿಂದ ಉಂಟಾಗುತ್ತೆ. ಮೊದಲನೇದು ಓವರ್ ಮಾಯಿಶ್ಚರ್ ಮತ್ತು ಎರಡನೇದು ಗಿಡದ ಬುಡವನ್ನು ನೀಟಾಗಿ ಇಟ್ಕೊಳ್ಳದೆ ಇರೋದು. ಈ ಆಸ್ಟರ್ಡೈಸಿ ಗಿಡ ತುಂಬ ಸಣ್ಣ ಗಿಡ ಆಗಿರೋದ್ರಿಂದ ಅದರ ಎಲೆ ಮತ್ತು ಹೂಗಳು ಗಿಡದ ಬುಡಕ್ಕೆ ಬೀಳೋದ್ರಿಂದ ಅವುಗಳು ಕೊಳೆತು ಫಂಗಲ್ ಇನ್ಫೆಕ್ಷನ್ ಗಿಡಕ್ಕೆ ಆಗಿಬಿಡತ್ತೆ. ಹಾಗಾಗಿ ಗಿಡದ ತಳಭಾಗವನ್ನು ಯಾವಾಗಲೂ ಕೂಡ ಕ್ಲೀನಾಗಿ ಇಡಬೇಕು. ಅಂದರೆ ಈ ಗಿಡದ ಬುಡದಲ್ಲಿ ಇರುವಂತಹ ಒಣಗಿದ ಎಲೆಗಳು ಮತ್ತು ಹೂಗಳನ್ನು ಆಗಾಗ್ಗೆ ಅದನ್ನು ತೆಗಿತಾ ಇರಬೇಕು. ಈ ಗಿಡಕ್ಕೆ 15 ದಿನಕ್ಕೊಮ್ಮೆ ನೀಮ್ ಆಯಿಲನ್ನು ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಗಿಡಕ್ಕೆ ಸ್ಪ್ರೇ ಮಾಡ್ತಾ ಇದ್ದರೆ ಯಾವುದೇ ಕೀಟಗಳು ಗಿಡವನ್ನು ಅಟ್ಯಾಕ್ ಮಾಡೋದಿಲ್ಲ. ಇದರ ಪ್ರೊಪಗೇಷನ್ ಬಗ್ಗೆ ಹೇಳೋದಾದರೆ, ಈ ಗಿಡದ ಬೀಜಗಳಿಂದ ಅಥವಾ ಇದರ ಸಸಿಗಳ ಮೂಲಕ ಪ್ರೊಪಗೇಷನ್ ಮಾಡ್ಕೊಳ್ಬಹುದು. ಈ ಗಿಡ ನೋಡಿ ಮೆಚೂರ್ ಆದಾಗ ಅದರ ಬುಡದಲ್ಲಿ ಹೊಸ ಹೊಸ ಸಸಿಗಳು ಹುಟ್ಕೊಳ್ತವೆ. ನೋಡಿ ಈ ಗಿಡದಲ್ಲೂ ಕೂಡ ಸುಮಾರು ಸಸಿಗಳು ಹುಟ್ಕೊಂಡಿದೆ. ಇದನ್ನು ಸಪ್ರೇಟ್ ಮಾಡಿ ಬೇರೆ ಪಾಟ್ಗೆ ಹಾಕಿದ್ರೆ ಅದು ದೊಡ್ಡದಾಗಿ ಬೆಳೆಯುತ್ತೆ. ಹಾಗೆಯೇ ಹೂಗಳು ಡ್ರೈ ಆದಾಗ ಅದರಲ್ಲಿ ಬೀಜಗಳು ಇರುತ್ತೆ. ಅದನ್ನು ಮಣ್ಣಿಗೆ ಹಾಕಿದ್ರೆ ಸಾಕು, ಸ್ವಲ್ಪ ದಿನದಲ್ಲಿ ಹೊಸ ಸಸಿಗಳು ಹುಟ್ಕೊಳ್ತವೆ.
ಹೀಗೆ ಸರಿಯಾಗಿ ಗಿಡವನ್ನು ಆರೈಕೆ ಮಾಡಿದ್ರೆ ಸುಮಾರು 2 ರಿಂದ 3 ತಿಂಗಳಲ್ಲಿ ಹೂಗಳು ಬರುತ್ತೆ. ಹೀಗೆ ನೀವು ಈ ಗಿಡವನ್ನು ಹೆಚ್ಚು ಬೆಳೆಸ್ಕೊಂಡು ನಿಮ್ಮ ತೋಟವನ್ನು ಅಂದವಾಗಿ ಮತ್ತು ಸುಂದರವಾಗಿ ಇಟ್ಕೊಳ್ಬಹುದು. ಧನ್ಯವಾದಗಳು. ಹ್ಯಾಪಿ ಫ್ಲವರ್ ಗಾರ್ಡನಿಂಗ್.